ಪರ್ಫಾರ್ಮೆನ್ಸ್ಗಳು ಮಾಡಬೇಕಾದ್ರೆ ನಮಗೆ ಜಾಸ್ತಿ ಒಡನಾಟ ಜಾಸ್ತಿ ಆಗಿದ್ದು. ಸರ್ ನೀವು ಫಸ್ಟು ಇದೇ ಥರ ಇರಲಿಲ್ಲ, ನೀವು ಆ್ಯಕ್ಚುಲಿ ಯಾವ ಥರ ಇದ್ರಿ ಅಂತ ಹೇಳಿದ್ರೆ ದಟ್ ಈಸ್ ಶಂಕರ್ ಅಂತ ಹೇಳ್ತಿದ್ರು. ಶಂಕರ್ ಸರ್ ಇಂದ ಒಂದು ಸುಮಾರು ಪಾಸಿಟಿವ್ಸ್ ಇದ್ದಾವೆ. ನಮಗೆ ಯೂಶಲಿ ಲಾಂಗ್ ವೀಕೆಂಡ್ಸ್ ಬಂದರೆ ಸೆಂಟ್ರಲ್ ಆಫೀಸ್ಗಳಿಂದ ಫಾರ್ಮೆಟ್ಸ್ಗಳು ಬರೋವು, ಇವಾಗಲೇ ಕೊಟ್ಬಿಡಿ, ಇನ್ನು ಅರ್ಧ ಗಂಟೆಲಿ ಕೊಟ್ಬಿಡಿ, ಇನ್ನೊಂದು ಗಂಟೆಲಿ ಕೊಟ್ಬಿಡಿ ಅಂತ ಕಾಲ್ಗಳು ಬರೋವು. ಶಂಕರ್ ಸರ್ ನಮಗೆ ಮಂಡೇ ಫಸ್ಟ್ ಅವರ್ವರೆಗೂ ಕಾಲೇ ಮಾಡ್ತಿರ್ಲಿಲ್ಲ. ಆಮೇಲೆ ಕೇಳ್ತಿದ್ರು ಏನಪ್ಪ ಆಯಿತು ಅದು ಅಂತ. ಸರ್ ಇನ್ನೊಂದು ಅವರಲ್ಲಿ ಕಳಿಸ್ತೀವಿ ಸರ್ ಅಂತ ಅಂತಿದ್ವಿ. ನಾವು ಇನ್ನೊಂದು 2-3 ಗಂಟೆ ಆದ್ಮೇಲೆ ನಾವು ಕಳಿಸ್ತಿದ್ವಿ. ಅವ್ರಿಗೆ ಎಷ್ಟೇ ಪ್ರೆಷರ್ ಇದ್ರು ಅವ್ರ ಸಬಾರ್ಡಿನೇಟ್ಸ್ಗೆ ಆ ಪ್ರೆಷರ್ನ ಒಂದೇ ಒಂದು ಸಲನೂ ಡಿವಿಯೇಟ್ ಮಾಡಲಿಲ್ಲ. ಅದರಲ್ಲಂತೂ ಸರ್ ತುಂಬ ಥ್ಯಾಂಕ್ ಯು ಸರ್. ಸಭೆಯಲ್ಲಿ ಹಾಜರಿರುವಂಥ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಗುತ್ತಿಗೆದಾರರು, ಯೂಶಲಿ ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಮೈಕ್ ಹಿಡಿದ್ರೆ ಎಲ್ಲ ಮರ್ತೋಗುತ್ತೆ. ಆದರೂ ನಾನು ಶಂಕರ್ ಸರ್ ಜೊತೆಯಲ್ಲಿ 2 ವರ್ಷ ಅವ್ರು ನನಗೆ ಪರಿಚಯ ಇದ್ದರು. ಕೆಲಸ ಮಾಡಿದ್ದು ಒಂದು 10 ತಿಂಗಳು ಅವ್ರ ಜೊತೆಯಲ್ಲಿ, ಅಂದರೆ ಒಟ್ಟಿಗೆ ಕೆಲಸ ಮಾಡಿದ್ದು ಭಾಳ ಕಡಿಮೆ ಆಯಿತು. ಬಟ್ ಅವರಿಂದ ಹೇಳ್ದಂಗೆ, ಕಿರಣ್ ಹೇಳ್ದಂಗೆ ಯಾರನ್ನು ಕೂಡ ಕೆಲಸನ ಒತ್ತಡದಿಂದ ಕೆಲಸ ಮಾಡಿಸ್ತಾ ಇರಲಿಲ್ಲ. ಕೆಲಸದಲ್ಲಿ ನಿಮಗೆ ಅದ ಟೈಮ್ ತೊಗೊಂಡು ಅದನ್ನು ಅಚ್ಚುಕಟ್ಟಾಗಿ ಮಾಡ್ರಪ್ಪ ಅಂತ ಮಾಡಿಸ್ತಾ ಇದ್ರು. ಅದು ಭಾಳ ಇಷ್ಟ ಆಯಿತು ನಮಗೆ ಆ ನೇಚರು. ಆಮೇಲೆ ಯಾವುದೇ ಆಗಲಿ ಅವರ ಯಾರಿಗೆ ಆಗಲಿ, ಇನ್ಕ್ಲೂಡಿಂಗ್ ನಮ್ಮ ಎಡಬಲ್ಲಿ ಆಗಲಿ, ಎ ಇ ಆಗಲಿ ಅಥವಾ ಇನ್ನೊಬ್ಬರಿಗೆ ಆಗಲಿ, ಅಧಿಕಾರದಿಂದ ಕೆಲಸ ಮಾಡಿಸ್ತಾ ಇರಲಿಲ್ಲ. ಪ್ರೀತಿ ವಿಶ್ವಾಸದಿಂದ ಈ ಕೆಲಸ ಮಾಡ್ರಪ್ಪ ಅಂತ ಹೇಳ್ತಾ ಇದ್ರು. ಅವರು ಇವತ್ತು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ತೀನಿ ನಾನು.